ಅಮ್ಮ ಹಾಯ್. ಹಾಯ್, ಎಷ್ಟನೇ ಕ್ಲಾಸ್ ಅಮ್ಮ? ಯಾವ ಸ್ಕೂಲಮ್ಮ? ಓಪ್ಸರ್ ಸ್ಕೂಲ್ ಆಗಿ ಅಮ್ಮ, ಚೆನ್ನಾಗಿ ಓದ್ಬೇಕಮ್ಮ. ಈಗ ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಹಾಕ್ಸ್ತಿದ್ದೀನಿ. ಇನ್ನೊಂದು 2 days ಅಲ್ಲಿ ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಸ್ಟಾರ್ಟ್ ಆಗುತ್ತೆ, ತೊಂದರೆ ಇಲ್ಲ. ಈಗ ಹೇಳಿದ್ದೀವಿ ಬರ್ತಿದ್ಯಲ್ಲ, ಮಾಡೋಣ ಬಿಡೋಣ, ಇಲ್ಲ ಮಾಡೋಣ, ಅದೇ ಬೇಕು. ನನಗೆ ರೂಟ್ ಕೊಟ್ಟು ಬಿಡಿ. ಆಗುತ್ತಮ್ಮ, ಚೆನ್ನಾಗಿ ಓದ್ಬೇಕಮ್ಮ. ಆಲ್ ದಿ ಬೆಸ್ಟ್ ಅಮ್ಮ, ಬಾಯ್. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಅಕ್ಕ ನಾವು ಲಿವರ್ ಟ್ರಾನ್ಸ್ಫರ್ ಮಾಡಬೇಕಿತ್ತು ಸರ್. ಸುಮಾರು ಒಂದು 3 ವರ್ಷದಿಂದ ತೋರಿಸಿದ್ರಿ ಸರ್, ವಾಸಿ ಆಗಿಲ್ಲ. ನೀವೇ ಸಹಾಯ ಮಾಡಬೇಕು ಸರ್. ಗೌರ್ಮೆಂಟ್ ಹಾಸ್ಪಿಟಲ್. ಹೌದಾ ಅಕ್ಕ, ನಾನು ಎಲ್ಲಾದರೂ ದೊಡ್ಡ ಹಾಸ್ಪಿಟಲ್ ಶಿಫ್ಟ್ ಮಾಡಿಸಿ ಒಂದು ಒಪಿನಿಯನ್ ಕೇಳಿಲ್ಲ ಸರ್. ಇವರು ಪ್ರಮೋದ್ ಸರ್ ಹೇಳಿದ್ರು, ನಿಮ್ಮ ಹೆಸರು ಹೇಳಿದ್ರು, ತಾಯಿ ತೋರಿಸಿದ್ರು ಅಂತ. ಕ್ರಿಟಿಕಲ್ ಇದೆ ಸರ್, ಅದಕ್ಕೆ ಆಪರೇಷನ್ ಮಾಡಲೇಬೇಕಂತ. 3 ವರ್ಷದಿಂದ ತೋರಿಸಿದ್ದೀವಿ. ಎಲ್ಲಿ ಮಾಡಿಸ್ತೀವಿ ಸರ್? BGSL ಕೊಟೇಶನ್ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಅಜ್ಜಿಗೂ ಅಲ್ಲೇ ಅಕ್ಕ ತೋರಿಸಿದ್ವಿ ಸರ್, ಹೇಳಿದ್ರು ಸರ್. ಅದಕ್ಕೆ ನಮ್ಮ ಅಜ್ಜಿಗೂ ಲಿವರ್ ಕ್ಯಾನ್ಸರ್. ನಮ್ಮ ಅಜ್ಜಿಗೆ ಅಲ್ಲೇ ತೋರಿಸಿ ಸರ್. ಗೊತ್ತು, ನಮ್ಮ ಟೀಮ್ ಬಗ್ಗೆ ಹೇಳಿ ಸರ್ಗೆ ಅಂದ್ರು. ಎಷ್ಟು ಹೇಳಿದ್ರಕ್ಕ? ಅವ್ರು ಎಷ್ಟು ಕೋಟ್ ಮಾಡಿದ್ರಕ್ಕ? 26 lakhs ಕೊಟೇಶನ್ ಕೊಟ್ಟಿದ್ದಾರೆ. ಅಕ್ಕ ಒಂದು ಟ್ರೈ ಮಾಡಲ್ಲ, ನಾನು ಒಂದು ಕೆಲಸ ಮಾಡಲ್ಲ, ಇದನ್ನ CM ಫಂಡಲ್ಲಿ ಎಷ್ಟಾದ್ರೂ ಅಷ್ಟಾರಲ್ಲ ಸ್ವಾಮಿ, CM ಸಾಹೇಬ್ರಿಗೆ ಒಂದು ಲೆಟರ್ ಮಾಡಿ ಅಕ್ಕ, ನಾನು CM ಫಂಡಲ್ಲಿ ಎಷ್ಟೋ ಒಂದಷ್ಟು ಕೊಡಿಸ್ತೀನಿ, ನಾನು ಅವ್ರ ಹಾಸ್ಪಿಟ್ಲ್ ಹತ್ರ ಇರ್ತೀನಿ. ನಂಬರ್ ಇದೆ ಸರ್, ಮಾಡಿ ಅಕ್ಕ, ಮಾಡಿ. ನಾನು CM ಫಂಡಲ್ಲಿ ಮ್ಯಾಕ್ಸಿಮಮ್ ತರಿಸ್ಕೊಡ್ತೀನಿ. ಈಗ ಎಲ್ಲಿದ್ದಾರೆ ಅಕ್ಕ? ಈಗ ಮನೇಲೆ ಇದ್ದಾರೆ ಸರ್. ಏನಾದ್ರು ಇಂಜೆಕ್ಷನ್ ಕೊಟ್ರಾ? ಸರ್, ಆಲ್ಬಮ್ ಆಗ್ತಾ ಇದೆ ಸರ್. ತುಂಬಾ ಕಾಸ್ಟ್ಲಿ ಲಿವರ್ ಅಲ್ವಾ ಸರ್, ನಿಮಗೆ ಕೋಟಿಗಳು ಬೇಕಲ್ಲ. ನಮಸ್ಕಾರ ಮಕ್ಕ. ಅಣ್ಣ ನಮಸ್ಕಾರ. ಆರಾಮಿನ? ಹಾಂ ಸರಿ. ಅದಾಗ್ಲೇನಾ? ಬರ್ಲೇನಾ? అవునా? ಯಾರು ಚದಿನ PUC? ಹೌದು. ಕೋಚಿಂಗ್ ಅದಕ್ಕೆ LKG ಓ ಅದೇ ಒಳ್ಳೇದಾಗಿ. ಅಕ್ಕ ನಮಸ್ಕಾರ ಅಕ್ಕ. ಅಕ್ಕ ಹುಷಾರಮ್ಮ, ಆರೋಗ್ಯ ಹುಷಾರು. ಸಂಡೇ ಒಂದು ಎಲ್ಸೆ ಬರುತ್ತಲ್ಲ, ಹುಷಾರಮ್ಮ. ಬರಲ್ಲ? ಏನು ಸ್ಟ್ರೋಕ್ ಆಗಿತ್ತಾ? ಸ್ಟ್ರೋಕ್ ಆಗಿತ್ತು. ಹೌದಾ? ಹುಷಾರ. ಹೌದಾ? ಹುಷಾರಮ್ಮ ಅಕ್ಕ. ವಸ್ತಾನಕ್ಕ. ಅಕ್ಕ ವಸ್ತಾನಕ್ಕ. ಚೆನ್ನಾಗಿದ್ದೀರಾ ಅಕ್ಕ? ಅಣ್ಣ ನರಸಿಂಹಣ್ಣ ನಮಸ್ತೆ. ಏನೋತ್ತೀಯ? ಗಡ್. ಎಷ್ಟೇ ಕ್ಲಾಸ್ ಹೇಳ? ಬಾರ, ಚೆನ್ನಾಗೋದು. ಅಯ್ಯಮ್ಮ ಬಾ ಅಕ್ಕ. ಬರ್ತೀನಕ್ಕ. ನಮಸ್ಕಾರ ಅಮ್ಮ. ಏನಮ್ಮ? ಯಾವಾಗ కదా? నా పరిస్థితి చూసినాడు, అందరూ చూసిండేవాళ్ళు నా పరిస్థితి. నేను 2 ఆడబిడ్డలని, దిక్కులేని బిడ్డలు వేసుకొని వాసం చేస్తాను. ఇప్పుడు గృహలక్ష్మిది రిజిస్టర్ చేపిస్తావా? ఎవరు చేపిస్తాను, చెప్తాను నేను. చేపించేవాళ్ళు ఈ పంచాయతీలో ఉండేవాళ్ళు లంచాలు అడుగుతారు. మేము ఈ పరిస్థితిలో ఉండాలి. చూడండి, నా పరిస్థితి చూడండి. అగా దిక్కులేని బిడ్డలు అవి. మొగళ్ళు లేక, తల్లిదండ్రులు లేక అనాథులు అయిపోయినారా? ఏం చేస్తారో మీకు ಏನು ಓದ್ತಾ ಇದ್ರಾಗ? అందరికీ తెలుసు. ಗೃಹಲಕ್ಷ್ಮಿಗೆ ರಿಜಿಸ್ಟರ್ ಮಾಡಿಸಿದ್ರನಕ್ಕ? ಅದು ತಿಂಗಳಿಗೆ 2,000 ಸಾವಿರ ಬರುತ್ತೆ. ముగ్గురు చచ్చిపోయా, లోన్ చేసి అడగండి చచ్చిపోయా. నేనే ఆ వీటిలో మీరు దిగులు పడద్దు. చూడదు రిజిస్ట్రేషన్ ఈ అతనికి తెలుసు. ಆಯ್ಲೇಂಡ చేద్దాం. ಆರಾಮ ಯಜಮಾನ್ರೆ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ ಅಣ್ಣ. ಬಾಬಣ್ಣ ನಮಸ್ತೆ. ಹೌದಾ? ಅಣ್ಣ ಈ ಪ್ಯಾಚ್ ಎಸ್ಟಿಮೇಟ್ ನಮಸ್ಕಾರ. ಸೂರು ವೆಚ್ಚಿಲ್ಲದ ನಮಸ್ಕಾರ ಯಜಮಾನ್ರೆ. ಅಣ್ಣ ಹೌದಾ? ನಮಸ್ತೆ. ಬಾ ಬಾಣ. ಏನ್ರ
ಚೆನ್ನಾಗಿ ಓದಿ, ಹುಷಾರು. ಹಾಂ, ಚೆನ್ನಾಗಿ ಓದಮ್ಮ. ಬಾ. ಮುರಂಡ ಅಕ್ಕ, ನಮಸ್ಕಾರ ಅಕ್ಕ. ಅಜ್ಜಿ ನಮಸ್ಕಾರ ಅಕ್ಕ. ನಮಸ್ಕಾರ. ಅವಾಗ್ಲೂ ಕೇಳೋದು ಹಾ. ಪ್ರತಿಭಟನೆ ಬರ್ಲಿಲ್ಲ, ಪ್ರತಿಭಟನೆ ಬರ್ಲಿಲ್ಲ. ఆ సమాజాలకు ఏమన్నా జాగా ఉందేమో చూస్తామేమో ఊర్చావా ఏమో వాళ్ళు ఉండేవాళ్ళు లేకుంటారు మా ఇంట్లో వాళ్ళు నేర్చుకోండి జాగా లేక ఏమో మీరేమో 150 ఇస్తే మేము తింటాము చచ్చిపోతాము. చచ్చిపోతే చేసేది ఆడుకోమే మా ఇంట్లో వాళ్ళు. PDO ಮೇಡಮ್ ಬನ್ನಿ ಇಲ್ಲಿ. ఏమే దావే లేకోమే ಇದು ನೋಡಮ್ಮ, ಟೀಮ್ ಇಟ್ಕೊಂಡು ಕಂಪ್ಲೀಟ್ ಡ್ರೈನೇಜ್ ಕ್ಲೀನ್ ಮಾಡಿ ಅದು ಪೈಪ್ ಲೈನ್ ಏಟಿ ಪ್ರಾವಿಷನ್ ಕೊಡಿ. ಏನಾದ್ರು ಪ್ರಾವಿಷನ್ ಇಲ್ಲ ಅಂದರೆ ಅದೇನಾದ್ರು ಮಾಡೋಣ. ಆಗಿದೆ, ಎಷ್ಟು ದಿನ ಆಗುತ್ತೆ ಮೇಡಮ್? ಇದಾರೆ ಕರೀ.